ಅಕ್ಕ ಬೇಕ್ರಿ ವ್ಯಾಪಾರ ಅಂತಲೂ ತುಂಬ ಚೆನ್ನಾಗಾಗುತ್ತೆ ಅಕ್ಕ. ನನಗಂತೂ ತುಂಬ ಖುಷಿ ಆಗ್ತೈತೆ, ಚೆನ್ನಾಗಾಗುತ್ತೆ. ಒಬ್ಬರು ದೇವ್ರ ದಯದಿಂದನ ಒಳ್ಳೇದಾಗ್ತಾ ಐತಲ್ಲ. ಹೆಂಗೋ ಬೇಕ್ರಿ ಚೆನ್ನಾಗಿ ಆಗೋದ್ರಿಂದ ನಿಮ್ಮಿಬ್ರಿಗೂ ಅನುಕೂಲ ಆಗುತ್ತೆ, ಲಾಭ ನಷ್ಟ ಎಲ್ಲ ಗೊತ್ತಾಗ್ತಾ ಐತಲ್ಲ. ಹೂನಕ್ಕ, ಮಾಡ್ತಾ ಮಾಡ್ತಾ ಇದ್ದರೆ ಹಂಗೆ ಗೊತ್ತಾಗುತ್ತೆ, ಏನು ತೊಂದರೆ ಇಲ್ಲ, ಆರಾಮಾಗೆ ಮಾಡ್ಕೊಂಡು ಹೋಗ್ಬೋದು, ನಷ್ಟ ಏನಿಲ್ಲ, ಲಾಭ ಚೆನ್ನಾಗೇ ಬರ್ತೈತೆ. ನನಗೂ ಸಖತ್ತು ಖುಷಿ ಆಗ್ತೈತೆ. ಹೆಂಗೋ ಅತ್ತ ಮಾಡಿದ್ಕೂ ಸಾರ್ಥಕ ಆಯಿತು, ಇಲ್ಲ ಅಂತ ಅಂದಿದ್ರೆ ಎಷ್ಟು ಜನ ಎಷ್ಟು ಆಡ್ಕೊಂಬರು. ನನಗೂ ಹಂಗೆ ಅನ್ನಿಸ್ತೈತೆ ಅಕ್ಕ. ಹೆಂಗೋ ನಾವು ಅಲ್ಲಿಂದ ಇಲ್ಲಿಗೆ ಬಂದ್ವಿ, ನಿಮ್ಮ ಊರಿಗೆ ಬಂದು ಅಕ್ಕ ಅಪ್ಪ ಅಮ್ಮ ಇನ್ನೂ ಇಲ್ಲಿಗೆ ಕರ್ಸ್ಕೊಬಿಟ್ಟು ನಾವು ಬೇರೆ ಮನೆ ಮಾಡಿಕೊಂಡು ನಾವು ಬೇರೆ ಇರ್ತೀವಕ್ಕ. ಒಂದೇ ಮನೇಲಿ ಅಂತಂದರೆ ಸರಿ ಹೋಗಲ್ಲ, ಅಪ್ಪ ಅಮ್ಮ ಮತ್ತೆ ಅಲ್ಲಿ ಒಂಟಿ ಆಗ್ಬಿಡ್ತಾರೆ. ಅದಕ್ಕೆ ಇಲ್ಲೊಂದು ಬೇರೆ ಮನೆ ಮಾಡಿಕೊಂಡು ಇಲ್ಲಿಗೆ ಬಂದು ಇಲ್ಲೇ ಹೆಂಗೋ ವ್ಯಾಪಾರ ಮಾಡಿಕೊಂಡು ನಾವು ಬೇರೆ ಇರೋಕ್ಕಾಗುತ್ತೆ. ಅವರು ಇನ್ನೇನು ಕೂಲಿ ಹೋಗ್ತಾರಲ್ಲ, ಹೋಗೋದು ಬೇಡ ಕೆಲಸಕ್ಕೆ, ಬಿಸಿಲು ಜಾಸ್ತಿ. ಹೆಂಗೋ ಆರಾಮಾಗೆ ಏನಾದ್ರೂ ಹೋಗೋದಾದರೆ ಹೋಗಲಿ, ಇಲ್ಲ ಅಂತಂದರೆ ಇಲ್ಲೇ ಇರಲೇಳು. ಅವರು ನಮಗೇನಾದರೂ ಸಹಾಯ ಮಾಡ್ಕೊಂಡು ಏನಾದರೂ ಹೆಲ್ಪ್ ಮಾಡಿಕೊಂಡು ಇಲ್ಲೇ ಇರಲೇಳು. ನೋಡೋಣ ಹೆಂಗಾಗುತ್ತೆ ಹಂಗೆ. ಒಟ್ಟಿನಲ್ಲಿ ಅಪ್ಪ ಅಮ್ಮನ ಇಲ್ಲಿ ಕರೆಸ್ತೀನಿ. ಹಂಗೆ ಮಾಡು, ಅಪ್ಪ ಅಮ್ಮನೂ ಇಲ್ಲಿಗೆ ಬಂದು ನೀವು ಬೇರೆ ಮನೆ ಮಾಡಿಕೊಂಡು ನೀನು ಅವಳು ಎಲ್ಲರೂ ಬೇರೆ ಮನೆಗೆ ಇರಿರಂತೆ. ಯಾಕಂದರೆ ಒಂದೇ ಮನೆಗೆ ಅಂತಂದರೆ ಸೆಟ್ ಆಗಲ್ಲ, ಇಲ್ಲ ಮತ್ತೆ ಬೇರೆ ಇರ್ತಾರೆ, ಹೆಂಗಂದ್ರೂ ಸರಿ ಹೋಗಲ್ಲ. ಯಾಕೆ ಸುಮ್ಮನೆ ಬೇರೆ ಮನೆ ಮಾಡ್ಕೊಂಡು ಬೇರೆ ಇದ್ರೆ ಆಯಿತು. ಆಯ್ತಕ್ಕ, ಅಪ್ಪ ಅಮ್ಮನ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಇವತ್ತು ಊರಿಗೆ ಹೋಗೋಣ ಅಂತ ಬಾರಪ್ಪ ಅಂತೇಳಿ ಅಮ್ಮ ಫೋನ್ ಮಾಡಿದ್ದ, ಅದಕ್ಕೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಸರಿಯಪ್ಪ, ಆಯಿತು, ಒಳ್ಳೇದಾಗಲಿ, ಹೋಗ್ಬಾ, ಹುಷಾರು. ಬೇಕ್ರಿ ಹತ್ರ ಅವಳೇ ಇರ್ತಾಳೆ ಅನ್ಸುತ್ತೆ ಅಲ್ವಾ ಇವತ್ತು? ಇರ್ತೀನಿ ಅಂತ ಹೇಳವಳೆ, ಅವಳು ಇರ್ತಾಳೆ, ನಾನು ಹೋಗ್ತೀನಿ. ಸರಿ ಆಯಿತು, ಹುಷಾರಾಗಿ ಹೋಗಿ, ಹುಷಾರಾಗಿ ಬಾ. ಸರಿ ಅಕ್ಕ, ಆಯಿತು. ಇವತ್ತು ಚೆನ್ನಾಗಿ ಆಗತ್ತಿಗೆ ಅಪ್ಪ ಅಮ್ಮ ಇನ್ನೂ ಕರ್ಕೊಂಬಂದು ಇಲ್ಲೇ ಇಟ್ಕೊಂಬತಾರತ್ತ, ಚೆನ್ನಾಗಿ ಆದರೆ ಸಾಕತ್ತ. ಇನ್ನು ಸಾಂಬಾರು ಬೇರೆ ಮಾಡಬೇಕು, ಏನು ಮಾಡೋಣ ಏನೋ. ಹೆಂಗೋ ಇವಾಗ ಸಾಂಬಾರು ತಗೊಂಡೋಗಲ್ಲ, ಮೊನ್ನೆ ಎಲ್ಲ ಸರಿಯಾಗಿ ಜಾಡಿಸಿದ್ದಕ್ಕೆ ಸುಮ್ಮನಾಗವಳೆ. ಈಗೆಲ್ಲ ಏನೋ ಸಾಂಬಾರು ಗಿಂಬಾರೆಲ್ಲ ಏನು ಮುಟ್ಟಲ್ಲ. ವಾಣಿ ಏನಾಯ್ತು ವಾಣಿ ಏನಾಯ್ತು? ಎದ್ದವಳೆ ವಾಣಿ. ಏನಾಯ್ತು ವಾಣಿಗೆ? ಏನಾಯ್ತು ಅಂತ ಗೊತ್ತಾಗ್ತಿಲ್ವಲ್ಲ. ವಾಣಿ ಏನಾಯ್ತು ಅಣ್ಣ? ಏನಾಯ್ತಣ್ಣ? ರಘುಣ್ಣ, ಯಾಕೆ ವಾಣಿಯಕ್ಕನಿಗೆ ಏನಾಯ್ತು? ಗೊತ್ತಿಲ್ಲ ಕಣಮ್ಮ ಏನಾಯ್ತು ಅಂತ. ಅವಳು ಬೇಕ್ರಿ ವ್ಯಾಪಾರ ಆಗಲ್ಲ ಅಂತ ತುಂಬ ಟೆನ್ಷನ್ ತಗೊಬಿಟ್ಟಿದ್ಲು. ತುಂಬ ಟೆನ್ಷನ್ ತಗೊಂಡು ಈ ರೀತಿ ಆಗ್ಬಿಟ್ಟೈತೆ. ನಾನು ಬೇಕ್ರಿ ಕ್ಲೋಸ್ ಮಾಡ್ತೀನಿ, ಬೇಕ್ರಿ ಮಾಡೋದೇ ಇಲ್ಲ, ವ್ಯಾಪಾರ ಆಗೋದೇ ಇಲ್ಲ, ಬೇಕ್ರಿ ಕ್ಲೋಸ್ ಮಾಡಿಬಿಡ್ತೀನಿ ಅಂತ ಹೇಳ್ಕೊಂಡು ಅದನ್ನೇ ಟೆನ್ಷನ್ ತಗೊಂಡು ಭಾಳ ಅವಳು ಒಂಥರ ಏನೋ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಈ ರೀತಿ ಹಿಂಗೆ ಟೆನ್ಷನ್ ತೊಗೊಂಡು ಹಿಂಗೆ ಬಿದ್ದೋಗ್ಬಿಟ್ಟವಳೆ ಕಣಮ್ಮ. ಏನಾಯಿತು ಅಂತ ಗೊತ್ತಿಲ್ಲ. ನಾನು ಆಟೋ ಕರ್ಕೊಂಬರ್ತೀನಿ, ಇಲ್ಲಿ ನೋಡ್ತಾ ಇರಮ್ಮ. ಅವಾಗಿಂದ ಎಬ್ಬರಿಸ್ತಾ ಇದ್ದೀನಿ, ಎಬ್ಬರಿಸಿ ನೀರೆಲ್ಲ ಹಾಕ್ತಾ ಇದ್ದೀನಿ, ಹಂಗಂದ್ರೂ ಅವಳು ಎದ್ದಳ್ತಾ ಇಲ್ಲ. ವಾಣಿ ಎದ್ದ ವಾಣಿ. ಅವಳಿಗೆ ಒಂಥರ ಯೋಚನೆ ಆಗ್ಬಿಡ್ತು, ಏನಪ್ಪ ಮಾಡಲಿ ಇವಾಗ ನಮ್ಮ ಜೀವನಕ್ಕೆ ಅಂತೇಳಿ. ಇವಾಗ ಹಿಂಗೆ ಆಗ್ಬಿಡ್ತು, ಏನು ಮಾಡೋಣ, ಯಾರನ್ನೋ ಕರ್ಕೊಂಬರೋಣಪ್ಪ, ಆಟೋಗಳು ಇದಾವೋ ಇಲ್ವೋ, ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ. ಒಯ್ಬೋದು ಏನಾದರೂ ಕಾರ ಐತಲ್ಲ, ಏನಾದರೂ ಕರಿಯೋಣ, ಹಿಂಗೆ ಆಗ್ಬಿಟ್ಟೈತೆ, ಬಾ ಒಯ್ಬು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ. ಸರಿ ಹೋಗು, ಇವಾಗ ಬಂದೇ ಬರ್ತಾರೆ ಇಂಥ ಸಮಯದಾಗೆ, ಬಂದೇ ಬರ್ತಾರೆ, ಹೋಗು. ಇಲ್ಲ ಆಟೋ ಇದ್ರೆ ಆಟೋ ಕರ್ಕೊಂಬ, ಆಟೋ ಇಲ್ಲಾಂದರೆ ಅವನ್ನೇ ಕರಿ ಬಾರೋ. ಹಿಂಗೆ ಇದ್ದಕ್ಕಿದ್ದಂಗೆ ಹುಷಾರ ಇಲ್ದಂಗೆ ಆಗ್ಬಿಟ್ಟೈತೆ ಅಂತೇಳಿ ಕರೆದು ಬರೋಗೆ ಹೋಗು. ಸರಿ ಆಯ್ತು, ಹೇಳಿ ಕರಿತೀನಿ, ಹೋಗಿ ಕರೆದು ಬಾರಪ್ಪ ಅಂತ ಹೇಳಿ ಸ್ವಲ್ಪ ಕರಿತೀನಿ. ಇನ್ನೇನು ಮಾಡೋದು, ಹಿಂಗೆ ಆಗ್ಬಿಟ್ಟೈತಲ್ಲ ಇವಾಗ. ಏನು ಅಂತಾನೋ ಏನೋ ಅವನು, ಸುಮ್ಮ ಕಾರೇ ಕರೆದ್ರೆ ವಾಸಿ ಅನಿಸುತ್ತೆ. ವಾಣಿ ಎದ್ದ ವಾಣಿ, ನೀರು ಕುಡಿ. ಅಯ್ಯೋ ಪಾಪ, ಟೆನ್ಷನ್ ತಗೊಂಡು ಹಿಂಗೆ ಆಗ್ಬಿಟ್ಟೈತೆ. ತುಂಬ ಟೆನ್ಷನ್ ತಗೊಂತಾಳೆ, ಯಾವುದೊಂದು ವಿಚಾರ ಆಗಲಿ ಟೆನ್ಷನ್ ತಗೊಂಡ್ರೆ ಹಿಂಗೆ ಆಗ್ಬಿಡುತ್ತೆ ಪಾಪ. ಅಲ್ಲ ಹಿಂಗೆ ಮಾಡಬಾರ್ದು, ಅವರೊಬ್ರಿಗೆ ಹೊಟ್ಟೆ ಮೇಲೆ ಹೊಡೆದು ಈ ರೀತಿ ಮಾಡಬಾರ್ದು. ಯಾಕೆ ಏನಾತೆ ವೀಣಾ? ಗೊತ್ತಿಲ್ಲ, ಯಾಕೋ ಇದ್ದಕ್ಕಿದ್ದಂಗೆ ಹಿಂಗೆ ಆಗ್ಬಿಟ್ಟೈತೆ. ಯಾಕೆ ಹಂಗಾಯ್ತು ಅಂತ ಗೊತ್ತಿಲ್ಲ, ಏನೋ ಟೆನ್ಷನ್ ತಗೊಂಡು ಬಿದ್ದೋಗ್ಬಿಟ್ಟವಳೆ. ಅದಕ್ಕೆ ರೋಗು ಆಟೋ ಕರ್ಕೊಂಬತ್ತೀನಿ ಅಂತ ಹೋಗೋಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ. ಪಾಪ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಬಿದ್ದೋಗ್ಬಿಟ್ಟವಳೆ, ಏನಾಯಿತು ಅಂತ ಗೊತ್ತಿಲ್ಲ. ವಾಣಿ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಏನತ್ತ ಅಲ್ಲಿ ಸುತ್ತಿ ಬಿದ್ದವಳೆ ಅನಿಸುತ್ತೆ. ಏನು ಮಾಡೋದು ಪಾಪ, ಇವಾಗ ಇವ್ರಿಗಿಂತ ಕಷ್ಟ. ಅದರಲ್ಲೂ ಅವಳಂಗೆ ಮಾಡಬಾರ್ದಾಗಿತ್ತೇಳ ಆಶಾ. ಅವಳಂಗೆ ಮಾಡಿದ್ದು ದೊಡ್ಡ ತಪ್ಪು. ಇವಳು ಮಾಡಿದಳಲ್ಲ, ಇವಳಿಗೆ ಯಾಕೆ ವಿರುದ್ಧವಾಗಿ ಮಾಡ್ಬೇಕು ಅವಳು? ಒಂದೇ ಮನೆಯವರಾಗಿ ಹಿಂಗೆ ಮಾಡೋದು ಸರಿನಾ? ಒಂದೇ ಮನೇಲಿ ಇಟ್ಕೊಂಡು ಹಿಂಗೆ ಮಾಡಬಾರ್ದು ಕಣ ಆಂಟಿ. ಅವ್ರವ್ರು ಇಷ್ಟ ಅಮ್ಮ, ಅದಕ್ಕೆಲ್ಲ ಟೆನ್ಷನ್ ತಗೊಂಡ್ರೆ ಆಗುತ್ತೆ. ಅಲ್ಲ ಬಿಡು, ಏನೋ ಮಾಡವ್ರೆ ಅಂತೇಳಿ ಘನವಾಗಿ ಬಿಟ್ಕೊಡ್ಬೋದಾಗಿತ್ತು, ಸುಮ್ಕಿರು. ಅವಾಗ ಹೇಳ್ದೆ ನಾನು, ಸುಮ್ಮನೆ ಬೇಕ್ರಿನೇ ಬಿಟ್ಕೊಡಮ್ಮ ಅಂತಂದರೆ, ಇಲ್ಲ ನಾನು ಬಿಟ್ಕೊಡಲ್ಲ ಅಂತ ಸುಮ್ಮನೆ ಅವ್ರಿಗೆ ಬಿಟ್ಕೊಟ್ಟಿದ್ರತ್ತ ಸುಮ್ಮನೆ ಅವ್ರು ಮಾಡ್ಕೊಂಡು ಹೋಗಾರು. ಹೋಗ ಅವ್ನ ಕಾರ್ನಾಗ ಘನವಾಗಿ ದುಡಿಯೋಕೆ ಹೋಗೋನು, ಬೇಕ್ರಿನ ಘನವಾಗಿ ಬಿಟ್ಕೊಡ್ಬೋದಾಗಿತ್ತು. ನಾನು ಹೇಳ್ದೆ ಆಶಿಂಗೆ ಬಿಟ್ಕೊಂಕೊಡೆ ಅಂತ ಕೇಳಲಿಲ್ಲ. ಹೋಗಿ ಆರಾಮಾಗಿ ಹಂಗೆ ಮಾಡ್ಬೋದಾಗಿತ್ತು.
ಏನು ಮಾಡೋದು ಪಾಪ ಏನೋ ಬಿಡು, ನಾವು ಚೆನ್ನಾಗಿ ಆಗುತ್ತಲ್ಲ ಮಾಡ್ಕೊಂಡು ಹೋಗೋಣ, ನಮಗೂ ಚೆನ್ನಾಗಿ ಒಳ್ಳೇದಾಗುತ್ತೆ ಅಂತ ಏನೋ ಆಸೆ ಇಟ್ಕೊಂಡಿರ್ತಾರೆ. ಇವ್ರು ನೋಡಿದ್ರೆ ಹಿಂಗೆ ಮಾಡಬಾರ್ದು. ಒಬ್ಬರಿಗೆ ಈ ರೀತಿ ಎಲ್ಲ ಮಾಡಿ ಒಬ್ಬರಿಗೆ ಬೇಜಾರು ಮಾಡಿಸಿ ಒಬ್ಬರು ಅವರು ಮಾಡ್ಕೊಂಡು ತಿನ್ನೋ ಅಂದಕ್ಕೆ ನೀರು ಹಾಕಿ ಒಬ್ಬರು ಹೊಟ್ಟೆ ಮೇಲೆ ಹೊಡೆದು ಹಿಂಗೆ ಮಾಡಬಾರ್ದು. ಹಿಂಗೆ ಮಾಡಿದರೆ ಎಷ್ಟು ದಿನ ಇನ್ನು ಉದ್ಧಾರ ಆಗ್ತಾರೆ ಹೇಳು? ಉದ್ಧಾರ ಅಂತೂ ಆಗಲ್ಲ. ಹಿಂಗೆ ಮಾಡಬಾರ್ದಪ್ಪ ಯಾರಿಗೆ ಆಗಲಿ. ಹೇಳ್ದಂಗೆ ಕೇಳಿದರೆ ಯಾವುದೂ ಇರ್ತಿರ್ಲಿಲ್ಲ. ಇವಳು ಹೇಳ್ದಂಗೆ ಕೇಳಲಿಲ್ಲ, ಅವರು ಒಂಥರ ಏನೋ ಯಾರಿಗೂ ಹೇಳೋಕ್ಕಾಗಲ್ಲ. ಬರ್ತೀನಿ ಅಂತ ಹೋಗವನೆ ಅವ ಇಬ್ಬನ್ನ ಬರ್ತಾನ ಹೆಂಗೋ. ಹುಷಾರಿಲ್ಲ ಅಂತಂದ್ರೆ ಏನೋ ಅಂತಾನೋ ಏನೋ. ಅವರಂತೂ ಒಂಥರ ಜನಪ್ಪ, ಹುಷಾರಿಲ್ಲ ಅಂತಂದ್ರೂ ಬರೋ ಅಂಥವ್ರಲ್ಲ ಅವರು. ಹೆಂಗಮ್ಮ ಗೊತ್ತಿಲ್ಲ, ಬಂದರೂ ಬರ್ಬೋದು, ಬರ್ದಲ್ಲೇ ಇರ್ಬೋದು. ಅವರಪ್ಪ ಅವರಮ್ಮ ಬೇರೆ ಮಾತಾಡ್ಸಲ್ಲ, ಅದೊಂದು ಟೆನ್ಷನ್ನು ಅವಳಿಗೆ. ಎಲ್ಲ ಒಂಥರ ಟೆನ್ಷನ್. ಎಲ್ಲ ಟೆನ್ಷನ್ ಮಾಡ್ಕೊಂಡು ಹಿಂಗೆ ಆಗ್ಬಿಟ್ಟೈತಿ. ಎಲ್ಲ ಮಾತಾಡ್ಸಲ್ವಲ್ಲ, ಯಾರು ಮಾತಾಡ್ಸಲ್ವಲ್ಲ ಅಂತ ಈ ರೀತಿ ಟೆನ್ಷನ್ ಆಗ್ಬಿಟ್ಟೈತಿ. ವೈಭವ್ ಪ್ಲೀಸ್ ಕಣೋ, ವಾಣಿ ಬಿದ್ದೋಗ್ಬಿಟ್ಟಿದ್ದಾಳೆ, ಇದಕ್ಕಿದ್ದಂಗೆ ಹುಷಾರಿಲ್ದಂಗೆ ಆಗೈತೆ. ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಪ್ಲೀಸ್ ಕಣೋ. ಕಾರ್ ತೊಗೊಂಬತ್ತೀಯಾ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಯಾಕೆ ಏನಾಯಿತು ಅಂತ ಗೊತ್ತಿಲ್ಲ ವೈಭವ್. ಇದಕ್ಕಿದ್ದಂಗೆ ಬಿದ್ದೋಗ್ಬಿಟ್ಟವಳೆ, ಮಾತಾಡ್ತಾ ಇಲ್ಲ, ಏನಿಲ್ಲ, ಜ್ಞಾನ ಇಲ್ಲ, ಹಂಗೆ ಆಗ್ಬಿಟ್ಟೈತೆ. ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಪ್ಲೀಸ್ ಬರ್ತೀಯಾ? ಸರಿ ಆಯ್ತು ಹೇಳು, ಬಿಟ್ಟು ಬರ್ತೀನಿ. ಏನೋ ನಾನು ಈಗ ಇಂಥ ಕಷ್ಟ ಅಂತ ಬಂದಾಗ ಎಂಥವ್ರಿಗೆ ಆಗಲಿ ನಾನು ಅಯ್ಯೋ ಅಂತೀನಿ. ಏನೋ ಇವಾಗ ಕಷ್ಟ ಅಂತ ಬರ್ತಾಯಿದ್ದೀನಿ, ಬಿಟ್ಟು ಬರ್ತೀನಿ. ಬೇಕಾದರೆ ಹಾಸ್ಪಿಟ್ಲ್ ಹತ್ರ ಬಿಟ್ಟು ಬಂದುಬಿಡ್ತೀನಿ. ಸರಿ ಆಯ್ತು ಹೇಳು. ಈಗ ತಗೊಂಬತ್ತೀಯ ಕಾರ? ತಗೊಂಬತ್ತೀನಿ. ಏನು ಮಾಡೋಕ್ಕಾಗುತ್ತೆ, ಕಷ್ಟ ಅತ್ಲಾಗೆ ಬಿಟ್ಟು ಬರ್ತೀನಿ. ನನಗೆ ಕಷ್ಟ ಅಂತಂದರೆ ಇಂಥದ್ದು ಹಾಸ್ಪಿಟ್ಲದು ಅಂತಂದರೆ ಎಂಥವ್ರಿಗೂ ನನಗೆ ಒಂಥರ ಮನಸ್ಸು ತಡೆಯಲ್ಲ. ಬಿದ್ದೋಗ್ಬಿಟ್ಟವಳಂತೆ, ಏನೋ ಆಗ್ಬಿಟ್ಟೈತಂತೆ. ಅದಕ್ಕೆ ಕರ್ಕೊಂಡೋಗಿ ಬಿಟ್ಟು ಬಂದ್ಬಿಡ್ತೀನಿ. ನಾನೇನು ಬೇರೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಹಾಸ್ಪಿಟ್ಲ್ ಹತ್ರ. ಏನ್ರಿ ಏನೋ ಮಾತಾಡಿಸ್ತಾ ಇದ್ದ? ಏನೋ ವಾಣಿ ಬಿದ್ದೋಗ್ಬಿಟ್ಟವಳಂತೆ, ಮಾತುಕತೆ ಇಲ್ದಂಗೆ ಆಗ್ಬಿಟ್ಟೈತಂತೆ. ಅದಕ್ಕೆ ಕಾರ್ ತೊಗೊಂಡೋಗಿ ಬಿಟ್ಟು ಬರ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ, ಕಷ್ಟ ಅಂತ ಅಂದರೆ ಬಂದರೆ ಈಗ ಕಷ್ಟ ಏನು ಯಾರಿಗೇನು ತಪ್ಪಿದ್ದಲ್ಲ, ನಾಳೆ ನಮಗೂ ಬರ್ಬೋದು. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ, ಕರ್ಕೊಂಡೋಗಿ ಹಾಸ್ಪಿಟ್ಲ್ ಅನ್ನೋ ವಿಚಾರ ಬಂದಾಗ ಕರ್ಕೊಂಡೋಗಿ ಬಿಟ್ಟು ಬರಬೇಕಲ್ಲ. ಅದಕ್ಕೆ ಬಿಟ್ಟು ಬರ್ತೀನಿ ಹಾಸ್ಪಿಟ್ಲ್ ಹತ್ರನ, ಕರ್ಕೊಂಡು ಹೋಗ್ತೀನಿ. ಅವ್ನು ತೋರಿಸ್ತಾನೆ ಆಮೇಲೆ. ಸರಿ ಆಯಿತು, ಕರ್ಕೊಂಡು ಹೋಗ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ. ಹಂಗೆ ಬಿದ್ದು ಹೋಗಿದ್ದಾಳೆ, ಜ್ಞಾನ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನೇನಕ್ಕೆ ನಾವು ಸುಮ್ಮನಿರಬೇಕು. ಕರ್ಕೊಂಡೋಗಿ ಬಿಟ್ಟು ಬರೋಗ್ರಿ, ತೊಗೊಂಬರೋಗ್ರಿ, ಕಾರ್ ತೊಗೊಂಡೋಗ್ರಿ. ಬೇಜಾರು ಮಾಡ್ಕೊಬೇಡ ನೀನು. ಅಯ್ಯೋ ಮತ್ತೆ ಹೋಗ್ಬಿಟ್ರಲ್ಲ ಇವರು, ಅವ್ರು ಕರೆದಿದ್ದ ತಕ್ಷಣ ಅಂತ. ನನಗೇನೋ ಅಂತ ಇಂಥ ಸಮಯದಲ್ಲಿ ನನಗೆ ಅಯ್ಯೋ ಅನ್ನಂಗಾಗುತ್ತೆ. ನನ್ನ ಮನಸ್ಸು ಹಂಗೆಲ್ಲ ಬೇರೆಗೆ ಹೇಳೋಕ್ಕಾಗಲ್ಲ. ಒಂಥರ ಏನೇ ಅಂತಂದ್ರೂ ನನಗೆ ಸಹಿಸ್ಕೊಂಬಕ್ಕಾಗಲ್ಲ. ನೋಡಪ್ಪ ಹೆಂಗೆ ಬೇಡ, ಹೆಂಗೆ ಬರೋಲ್ಲ ಅಂಬನ. ಈಗ ಇರೋದಕ್ಕಂತೂ ಕರೀತಾನೆ. ಆಟೋ ಯಾವೂ ಇಲ್ವಂತೆ, ಆಟೋ ಎಲ್ಲ ನೋಡ್ಕೊಂಬಂದೆ, ಆಟೋ ಯಾವೂ ಇಲ್ಲ. ಒಂದು 5 ನಿಮಿಷ ಬಾ, ನನ್ನ ಹೆಂಡ್ತಿಗೆ ಹಿಂಗೆ ಆಗ್ಬಿಟ್ಟೈತೆ ಅಂತ ಏನೋ ಕೇಳ್ಕೊಂಡ. ಏನೇ ಇರಲಿ, ಇಂಥ ಕಷ್ಟದಲ್ಲಿ ಇದಾಗಬೇಕಲ್ಲ. ಈಗ ನಾನೇನು ಹಳೆದೆಲ್ಲ ಏನೂ ಮರೆಯಲ್ಲ, ಆದ್ರೂ ನಾನು ಸುಮ್ಮನೆ ಕರ್ಕೊಂಡೋಗಿ ಬಿಟ್ಟು ಬಂದುಬಿಡ್ತೀನಿ ಹಾಸ್ಪಿಟ್ಲ್ ಹತ್ರ ಅಷ್ಟೇ. ಸರಿ ಆಯಿತು. ಅಯ್ಯೋ ಹಂಗೆಲ್ಲ ನಾನೇನೇನು ಬೇಜಾರು ಮಾಡ್ಕೊಂಬೋದಾಗಲಿ ಅದೆಲ್ಲ ಏನಿಲ್ಲ. ನನಗೂ ಕಷ್ಟ ಅಂತಂದರೆ ಎಲ್ಲರಿಗೂ ಅಯ್ಯೋ ಅಂದಂಗೆ ಆಗುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ, ಕರ್ಕೊಂಡೋಗಿ ಬಿಟ್ಟು ಬರ್ರಿ. ಪಾಪ ಬಂದು ಕೇಳ್ದ, ಅದಕ್ಕೆ ಅತ್ತಾಗ ಹಾಸ್ಪಿಟ್ಲ್ ತನಕ ಕರ್ಕೊಂಡೋಗಿ ಬಿಟ್ಟು ಬರೋಣ ಅಂತ ಇದ್ದೀನಿ. ಅವಳು ನಾಟಕನೇ ಆಡ್ತಾ ಇದ್ದಾಳೋ ಏನು ನಿಜವಾಗಿಯೂ ಅವಳು ಬಿದ್ದವಳೋ ಯಾರಿಗೆ ಗೊತ್ತು. ಇವಾಗ ಇನ್ನೇನು ಮಾಡೋದು. ಇವಾಗ ಬಂದು ಅವನು ಕೇಳ್ತಾ ಇದ್ದಾನೆ ಅಂದಮೇಲೆ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಏನೋ ಆಗೋದಾಗೈತು ಅಂತೇಳಿ ನಾನು ಕರೆದೆ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.